ಹಾಯ್ ಚಿಲ್ಡ್ರನ್ಸ್, ಇಂದಿನ ವಿಡಿಯೋ ಕನ್ನಡ 4ನೇ ತರಗತಿ ಭಾಗ 2 ಪಾಠ 11 ವೀರ ಅಭಿಮನ್ಯು. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ಹಾಗೂ ಭಾಷಾಭ್ಯಾಸಗಳನ್ನು ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಂದು ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದರು. ಎರಡನೇ ಪ್ರಶ್ನೆ, ಕೌರವರು ಪಾಂಡವರು ಯಾರಿಂದ ಬಿಲ್ವ ವಿದ್ಯೆ ಕಲಿತರು? ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆ ಕಲಿತರು. ಮೂರನೇ ಪ್ರಶ್ನೆ, ಅಭಿಮನ್ಯುವಿನ ತಂದೆಯ ಹೆಸರೇನು? ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ. ನಾಲ್ಕನೇ ಪ್ರಶ್ನೆ, ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು? ಉತ್ತರ, ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು. ಇನ್ನು ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಒಂದು, ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕಾಂತರಾಗಿರುವಿರಿ? ಯಾರು ಅಭಿಮನ್ಯು ಹೇಳಿದನು? ಯಾರಿಗೆ? ಧರ್ಮರಾಯನಿಗೆ ಹೇಳಿದನು. ಎರಡನೆಯ ಹೇಳಿಕೆ, ನಿನ್ನನ್ನು ಪಡೆದ ನಾವೇ ಧನ್ಯರು. ಯಾರು? ಧರ್ಮರಾಯ ಹೇಳಿದನು. ಯಾರಿಗೆ? ಅಭಿಮನ್ಯುವಿಗೆ ಹೇಳಿದನು. ಮೂರನೆಯದು, ಏನು ಕಂದ, ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? ಯಾರು? ಸುಭದ್ರೆ ಹೇಳಿದಳು. ಯಾರಿಗೆ? ಅಭಿಮನ್ಯುವಿಗೆ ಹೇಳಿದಳು. ಈ ಹೊಂದಿಸಿ ಬರೆಯಿರಿ. ಸುಭದ್ರೆ ಅಭಿಮನ್ಯುವಿನ ತಾಯಿ. ಉತ್ತರೆ ಅಭಿಮನ್ಯುವಿನ ಹೆಂಡತಿ. ಸುಮಿತ್ರ ಅಭಿಮನ್ಯುವಿನ ಸಾರಥಿ. ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪ. ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಒಂದನೇದು ಧರ್ಮರಾಯ, ಜಯದ್ರಥ, ಭೀಮಸೇನ, ಅರ್ಜುನ. ಅದರಲ್ಲಿ ಗುಂಪಿಗೆ ಸೇರದ ಪದ ಜಯದ್ರಥ. ಎರಡನೆಯ ಗುಂಪಿಗೆ ಸೇರದ ಪದ ಇಲ್ಲಿ ಕುಖ್ಯಾತ, ವಿಖ್ಯಾತ, ಕುಖ್ಯಾತ, ಹೆಸರುವಾಸಿ, ಪ್ರಸಿದ್ಧ. ಕುಖ್ಯಾತ ತೆಗೆಯಬೇಕು. ಸೂರ್ಯ, ರವಿ, ಆರ್ಯ, ದಿನಕರ. ಆರ್ಯ ಗುಂಪಿಗೆ ಸೇರದ ಪದ. ಅಭಿಮನ್ಯು ಉತ್ತರೆ, ಸುಭದ್ರೆ, ಶಕುನಿ. ಶಕುನಿ ಇದರಲ್ಲಿ ಗುಂಪಿಗೆ ಸೇರದ ಪದವಾಗಿದೆ. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಇಲ್ಲಿ ಸಂದೇಹ ಮೊದಲೇದು, ನಾವು ವಿನಾಕಾರಣ ಬೇರೆಯವರ ಮೇಲೆ ಸಂದೇಹ ಪಡಬಾರದು. ಎರಡನೆಯದು, ಜಯಶಾಲಿ, ಓಟದ ಸ್ಪರ್ಧೆಯಲ್ಲಿ ನಾನು ಜಯಶಾಲಿಯಾದೆನು. 3, ನಮಸ್ಕರಿಸು, ನಾನು ಪ್ರತಿದಿನ ತಂದೆ ತಾಯಿಯವರಿಗೆ ನಮಸ್ಕರಿಸುತ್ತೇನೆ. 4, ವೀರಾವೇಶ, ಅಭಿಮನ್ಯು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದನು. ಇನ್ನು 2, 3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು? ಉತ್ತರ, ಕೃಷ್ಣ, ಬಲರಾಮ, ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಯಾರಿಗೂ ಗೊತ್ತಿರಲಿಲ್ಲ. ಇದರಿಂದ ಧರ್ಮರಾಯನು ಚಿಂತಾಕ್ರಾಂತನಾದನು. ಎರಡನೆಯ ಪ್ರಶ್ನೆ, ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಸಿದಳು? ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ಅಭಿಮನ್ಯುವಿಗೆ ಹೇಳಿದಳು. ಮೂರನೆಯ ಪ್ರಶ್ನೆ, ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನಪಡಿಸಿದನು? ಅಭಿಮನ್ಯು ಉತ್ತರೆಯನ್ನು ಚಿಂತಿಸಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಬರುತ್ತೇನೆ. ಧೈರ್ಯಗೆಡದೆ ನಗು ಮುಖದಿಂದ ನನ್ನನ್ನು ಕಳುಹಿಸಿಕೊಡು ಎಂದು ಸಮಾಧಾನ ಪಡಿಸಿದನು. ಇನ್ನು ಅಭಿಮನ್ಯುವಿನ ಸಾರಥಿಯನ್ನು ಕುರಿತು ಏನು ಹೇಳಿದನು? 4ನೇ ಪ್ರಶ್ನೆ ಇದು. ಉತ್ತರ, ಸುಮಿತ್ರ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ಎಂದು ಅಭಿಮನ್ಯು ತನ್ನ ಸಾರಥಿಯನ್ನು ಕುರಿತು ಹೇಳಿದನು. ಆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಇದು ಭಾಷಾಭ್ಯಾಸದಲ್ಲಿ ಬರುವಂಥ ಎರಡನೆಯ ಪ್ರಶ್ನೆ. ಮಾದರಿ ನೀವು
ಪ್ಲಸ್ ಏಕೆ ನೀವೇಕೆ. ಮೊದಲನೇದು ನಾವು ಪ್ಲಸ್ ಏಕೆ ನಾವೇಕೆ. ಅವರು ಪ್ಲಸ್ ಏಕೆ ಅವರೇಕೆ. ಅವಳು ಪ್ಲಸ್ ಏಕೆ ಅವಳೇಕೆ. ಅದು ಪ್ಲಸ್ ಏಕೆ ಅದೇಕೆ. ಇನ್ನು ಒಗಟು ಬಿಡಿಸಿ ಉತ್ತರ ಬರೆಯಿರಿ. ಈ ಚೋಟುದ್ದ ಹುಡುಗನಿಗೆ ಮಾರುದ್ದ ಜಡೆ ಸೂಜಿದಾರ. ಎರಡನೇದು ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ ಬದನೆಕಾಯಿ. 3 ಒಂಟೆ ಕಾಲು ಕೊಕ್ಕರೆ 900 ತತ್ತಿ ಬೆಂಡೆಕಾಯಿ. ಕೊಟ್ಟಿರುವ ಚೌಕದಲ್ಲಿ ಮಹಾಭಾರತದಲ್ಲಿ ಬರುವ ಪಾತ್ರಗಳ ಹೆಸರುಗಳಿವೆ. ಅವುಗಳನ್ನು ಕಂಡುಹಿಡಿದು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡಿ ಅಂತ ಇದೆ. ಜಯದ್ರಥ, ದುರ್ಯೋಧನ, ಧರ್ಮರಾಯ, ಕರ್ಣ, ಉತ್ತರೆ, ಗಾಂಧಾರಿ, ಭೀಮ, ಅಭಿಮನ್ಯು, ಅರ್ಜುನ. ಇನ್ನು ಬಳಕೆ ಚಟುವಟಿಕೆ. ಈ ನಾಟಕದ ಪಾತ್ರಗಳನ್ನು ಹಂಚಿಕೊಂಡು ಶಿಕ್ಷಕರ ಮಾರ್ಗದರ್ಶನ ಪಡೆದು ತರಗತಿಯಲ್ಲಿ ಸ್ನೇಹಿತರ ಜೊತೆ ಅಭಿನಯಿಸೋದಂತಿದೆ. ಇದು ತರಗತಿಯಲ್ಲಿ ಮಾಡಬಹುದಾದಂತಹ ಚಟುವಟಿಕೆ. ಶಿಕ್ಷಕರ ಸಹಾಯದಿಂದ ಮಾದರಿಯಂತೆ ಪೌರಾಣಿಕ ವೀರ ಬಾಲಕರ ಪರಿಚಯವನ್ನು ಮಾಡಿಕೊಡಿ. ಮಾದರಿ ಲವಕುಶ, ರಾಮ ಸೀತೆಯರ ಅವಳಿ ಮಕ್ಕಳು, ರಾಮ ಲಕ್ಷ್ಮಣರನ್ನು ಸೋಲಿಸಿದ ವೀರ ಬಾಲಕರು. ಇನ್ನು ಮೊದಲೇದು ಏಕಲವ್ಯ. ಬೇಡ ಪಂಗಡದ ರಾಜಕುಮಾರ ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಾಗಿ ತನ್ನ ಬಲಗೈ ಹೆಬ್ಬೆರಳನ್ನು ನೀಡಿದನು. ಎರಡನೆಯದು ಪ್ರಹ್ಲಾದ. ಹಿರಣ್ಯಕಶ್ಯಪ ಮತ್ತು ಕಯ್ಯಾದುವಿನ ಮಗ, ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದ. 3 ಬಬ್ರುವಾಹನ. ಇವನು ಅರ್ಜುನನ ಮಗ ಹಾಗೂ ಇವನ ತಾಯಿ ಚಿತ್ರಾಂಗದೆ. ತಂದೆಯೊಡನೆ ಯುದ್ಧ ಮಾಡಿ ಗೆದ್ದವನು. ಯೋಚಿಸಿ ಬರೆಯಿರಿ. 1 ಈ ನಾಟಕದಲ್ಲಿ ನಿನಗೆ ಇಷ್ಟವಾದ ಪಾತ್ರ ಯಾವುದು, ಏಕೆ ಅಂತ ಕೊಟ್ಟಿದ್ದಾರೆ. ಉತ್ತರ: ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಭಿಮನ್ಯುವಿನ ಪಾತ್ರ. ಏಕೆಂದರೆ ಕುರುಕ್ಷೇತ್ರದಲ್ಲಿ ಚಕ್ರವ್ಯೂಹವನ್ನು ಭೇದಿಸಿ ಹೋರಾಡುತ್ತೇನೆಂಬ ಭರವಸೆಯಿಂದ ಅಸಹಾಯಕರಾಗಿ ಕುಳಿತ ಧರ್ಮರಾಯ ಭೀಮರಿಗೆ ಒಪ್ಪಿಸಿ ಚಕ್ರವ್ಯೂಹದಲ್ಲಿ ಹೋಗಿ ಹೋರಾಡಿ ಕೌರವರ ಕುತಂತ್ರದಿಂದ ತನ್ನ ಪ್ರಾಣ ತ್ಯಾಗವನ್ನು ಮಾಡುತ್ತಾನೆ. ಇನ್ನು ಎರಡನೆಯ ಪ್ರಶ್ನೆ: ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತಾನೆ ಎಂದಾಗ ನೀನು ಧರ್ಮರಾಯನಾಗಿದ್ದರೆ ಏನು ಮಾಡುತ್ತಿದ್ದೆ? ನಾನು ಧರ್ಮರಾಯನಾಗಿದ್ದರೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳಿಸುತ್ತಿರಲಿಲ್ಲ. ಕೃಷ್ಣ ಮತ್ತು ಅರ್ಜುನ ಬಂದ ನಂತರ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳಿಸುತ್ತಿದ್ದೆ. ನಂತರ ಚಕ್ರವ್ಯೂಹ ಭೇದಿಸುವ ವಿಚಾರ ಮಾಡುತ್ತಿದ್ದೆ. ಅರ್ಜುನ, ಕೃಷ್ಣ, ಬಲರಾಮರಿಗಾಗಿ ಕಾಯುತ್ತಿದ್ದೆ. ಆತುರದ ನಿರ್ಧಾರ ಮಾಡುತ್ತಿರಲಿಲ್ಲ. ಥ್ಯಾಂಕ್ ಯು ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್.